ನೋಡ ಒಳ್ಳೆ ನರಸಿಂಹಪುರದಾನೆ ನಮ್ಮ ಊರಿಗೆ ಬರ್ಬೇಕು, ನಮ್ಮ ಊರಿನ ಕೆರೆ ದಾಟ್ಬೇಕು ಅಂತೀಯ, ನಮ್ಮ ಹುಡುಗರು ತುಂಬ್ತಾರೆ ಅಂತ ಹೇಳ್ತೀಯ. ನೋಡ ನಮ್ಮ ಹುಡುಗರು ತೋರಿಸ್ತೀನಿ ನೋಡಲಿ. ನೋಡ ಸಿಂಹಗಳು ಸಾಕಿದೀನಿ ಕಣಲೆ. ಬಾರೋ, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಗ್ಲಿ ಹೊಸಕೆರೆ ಗ್ರಾಮ ನಂದು. ಬಾರೋ, ನೀನು ನಮ್ಮೂರ್ ಕೆರೆ ದಾಟಿ ಬಾ. ನಿನ್ನ ನಾನು ನೋಡ್ ನಮ್ಮ ಹುಡುಗರು ಹೆಂಗ್ ಸಾಕಿದೀವಿ. ನಮ್ಮೂರ್ ದೊಡ್ಡ ಕೆರೆಗೆ ನಾನು ತುಂಬಲಿಲ್ಲ ಅಂದ್ರೆ ಕೇಳು ಆಯ್ತಾ. ಕಿಪ್ಪಿ ಕೀರ್ತಿ ಯಾವತ್ತು ನನ್ನ ಹುಡುಗಿ, ಅವಳನ್ನ ಬಿಟ್ಕೊಡೋ ಚಾನ್ಸೇ ಇಲ್ಲ ಆಯ್ತಾ. ಇನ್ನೇನು ತಲೆ ಕೆಳಗಾಕಿದ್ರು ಆ ಹುಡುಗಿನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇದು ನನ್ನ ಶಪಥ. ನೋಡ ಹುಲಿಗಳು ನೋಡಲ್ಲೇ, ನೋಡ ಎಷ್ಟು ಜನ ಬೇಕು. ಸಮುದ್ರನೇ ಕರೆದು ಬಿಡ್ತೀನಿ ಆಯ್ತಾ. ಏನೋ ಜುಟ್ಟು ಕಪ್ಪೆ, ನರಸೀಪುರದ ಸುನಿಲ್ ಕಪ್ಪೆ, ಏನ ನಿಂದು? ಯಾರಿಗೋ ಮೂಟೆ ಕಟ್ಟಾಕ್ತೀನಿ ಅಂತ ಹೇಳ್ತಿದ್ಯಾ, ಜಾಸ್ತಿ ಮಾತಾಡ್ತಿದ್ಯಾ. ನೀನ್ ಕರೆಕ್ಟಾಗಿ ನೀನು ತುಮಕೂರಿಗೆ ಬರಲ್ಲ. ನನಗೆ ತುಮಕೂರಿಗೆ ಬಂದು ಮುತ್ತು ಬ್ಲ್ಯಾಕ್ ಕೋಬ್ರಾ ಅಂತ ಕೇಳಿ ಸಾಕು. ನನ್ನ ಹಿಸ್ಟ್ರಿ ಹೇಳ್ತಾರೆ. ಮುತ್ತು ಬ್ಲ್ಯಾಕ್ ಕೋಬ್ರಾ ತುಮಕೂರಿಗೆ ಬಂದು ಕೇಳು. ನನ್ನ ಹೆಸರು ಕೇಳಿ ಸಾಕು, ನೀನು ದಂಗಾಗ್ಬಿಡ್ತೀಯ. ಏನ ಮೂಟೆ ಕಟ್ಟಾಕೋದು? ಏ ತುಮಕೂರಿಗೆ ಬಂದ್ಬಿಟ್ರೆ ಅವನ ಚುಚ್ಚಿ ಸಾಯಿಸ್ಬಿಡ್ತೀನಿ ಮಗನ. ನನ್ನ ಕೈ ಸಿಕ್ಬಿಡಲ್ಲ. ನೀನು ಸಿಕ್ಬಿಟ್ರೆ ನೀನು ಇನ್ನೊಂದು ಸಲ ಕಿಪ್ಪಿ ಕೀರ್ತಿ ಹೆಸರನ್ನು ನನ್ನ ಎದುರಿಗೆ ಹೇಳ್ಬಿಟ್ರೆ ನ್ಯಾಳಿಗೆ ಕುಯ್ದ್ಬಿಡ್ತೀನಿ ಮಗನೇ. ನೋಡು, 24x7 ನಮ್ಮನ್ನ ಹತ್ತಾರುಗಳ ಕೈಯಲ್ಲಿ ಇಟ್ಕೊಂಡಿರ್ತೀನಿ ನಾನು. ಅದು ಗೊತ್ತಾ? 24x7 ಮುತ್ತು ಬ್ಲ್ಯಾಕ್ ಕೋಬ್ರಾ ತುಮಕೂರಲ್ಲಿ ಬಂದು ನಾನು ಹಿಸ್ಟ್ರಿ ಕೇಳು. 24x7 ಹತ್ತಾರ ಕೈಯಲ್ಲಿ ಇಟ್ಕೊಂಡಿರ್ತೀನಿ. ನನ್ನ ಹತ್ರ ಇದ್ದೇ ಇರುತ್ತೆ. ಇನ್ನೊಂದು ಸಿದ್ದಿ ಕಿಪ್ಪಿ ಕೀರ್ತಿ ಸುದ್ದಿ ಏನಾದ್ರು ಹೇಳ್ಬಿಟ್ರೆ, ನಿನ್ನ ಹೆಸರು ಬಾಯಲ್ಲಿ ಬಂದ್ರೆ ನಿನ್ನ ನ್ಯಾಳಿಗೆನೆ ಕತ್ತರಿಸಾಕ್ಬಿಡ್ತೀನಿ. ನಿನ್ನೇನಿಲ್ಲ, ಚುಚ್ಚಿ ಹೆಂಗ್ ಚುಚ್ಚುತ್ತೀನಿ ಅಂದ್ರೆ ಉಸಿರಾಡಕ್ಕೂ ನೆಮ್ಮದಿ ಕೊಡಲ್ಲ. ಹಂಗೆ ಚುಚ್ಚಿ ಸಾಯಿಸ್ಬಿಡ್ತೀನಿ ಮಗನೇ. ಜಾಸ್ತಿ ನಿಗಡ್ತಾ ಇದೆಯಾ. ನಿನ್ನ ಚುಚ್ಚಿ ಸಾಯಿಸಿ ಮೂಟೆ ಕಟ್ಟಿ ಅಲ್ಲೇ ಸಕಲೇಶ್ಪುರ ಹೇಮಾವತಿ ನದಿಗೆ ನಾನು ಹೇಮಾವತಿ ನದಿಗೆ ಹಾಕಿ ಅದೇ ನೀರನ್ನೇ ಇಲ್ಲ ನಾನು ಕುಡಿಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು. A few moments later. ಇವತ್ತು ನಾನು ಕ್ಯಾಸಂದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಕಾರಣ ಏನಂದ್ರೆ, ರೀಲ್ಸ್ ಮಾಡ್ತಾ ಇದ್ದೆ. ರೀಲ್ಸ್ ಮಾಡುವ ಒಂದು ಹುಚ್ಚಾಟದಲ್ಲಿ ಏನು ಚಾಕು ತೋರಿಸೋದು, ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು, ಈ ಥರ ಮಾಡ್ತಾ ಇದ್ದೆ. ಇದು ಅಕ್ಷಮ್ಯ ಅಪರಾಧ. ಇದನ್ನ ತಿಳಿದು ಏನು ನಮ್ಮ ಪೊಲೀಸ್ನವರು ಇದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ, ನನ್ನನ್ನು ಇವತ್ತು ಕರ್ಕೊಂಡ್ ಬಂದಿದ್ದಾರೆ. ಆದ್ರಿಂದ ಇದು ಏನು ಯುವಕರು ಏನಿದ್ದೀರಾ, ಇದು ಅಕ್ಷಮ್ಯ ಅಪರಾಧ. ಎಲ್ಲಿದ್ರು ಯಾರು ಏನು ರೀಲ್ಸ್ ಮಾಡಿ ನೀವು ಚಾಕ ತೋರಿಸಿ ಇನ್ನೊಬ್ಬರನ್ನ ಬೆದರಿಕೆ ಹಾಕಿ ನೀವೆಲ್ಲೇ ಅಡಗಿದ್ರು ಸಹ ಪೊಲೀಸ್ನವರು ಬಿಡಲ್ಲ. ನಾನು ಅಷ್ಟೇ ಎಲ್ಲೋ ಹೊಸಕೆರೆಗಿದ್ದವನು, ನಾನು ತುಮಕೂರಲ್ಲಿದ್ರು ಸಹ ಗುರುತಿಸಿ ಎತ್ತಾಕ ಬಂದಿದ್ದಾರೆ. ಆದ್ರಿಂದ ಯುವಕರು ಭಯ ಇರಬೇಕು. ಭಯ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಯಾವ ಮೂಲೆಯಲ್ಲಿದ್ರು ಬಿಡಲ್ಲ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಯುವ ಸಮೂಹಕ್ಕೆ ಚಾಕು ತೋರಿಸೋದು, ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು ಅಕ್ಷಮ್ಯ ಅಪರಾಧ. ನಾನು ಸಹ ಸಾಹೇಬರು ಕಳಿಸಿ ನಮ್ಮನ್ನ ಬುದ್ಧಿವಾದ ಹೇಳಿದ್ದಾರೆ. ನಾನು ಸಹ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಒಂದು ರೀಲ್ಸ್ಗಳನ್ನ ಹಾಕಲ್ಲ, ಇನ್ನು ಬದಲಾಗಿ ಇರ್ತೀನಿ ಅಂತ ಹೇಳ್ತಾ ಇದನ್ನ ಯುವ ಸಮೂಹಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.